ವೆಹಿಕಲ್ ತಗೊಂಡು ಬಿಡಿಸೋಕೆ ಒಳಗೆ ಹೋಗಿ ಎಕ್ಸಾಮ್ ಬರಲಿ ಅಂತಾರೆ. ಅವ್ರಿಗೆ ಬಿಟ್ಟಾರ, ನಮಗೆ ಇಲ್ಲಿ ಹೊರ ನಿಲ್ಲಿಸಿ ಮಾಡಂತಾರೆ. ನ್ಯಾಯ ಬೇಕಾ? ಧಿಕ್ಕಾರ 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 ಧಿಕ್ಕಾರ. OMR ಶೀಟ್ ನಂಬರ, ಕ್ವಶನ್ ಶೀಟ್ ನಂಬರ, ಪೇಪರ್ ನಂಬರ ಎರಡು ಚೇಂಜ್ ಅದಾವ. ಇದಕ್ಕೆಲ್ಲ ನಾವೆಲ್ಲ ಸರಿ ಮಾಡ್ತೀವಿ. ಅವ್ರ ಜೂಮ್ ನೋಡ್ರಿ, OMR ಶೀಟ್ ನಂಬರ ಇದು ಇದಕ್ಕೆಲ್ಲ ನಾವು ರೆಡಿ ಮಾಡ್ತೀವಿ. ನೀವೆಲ್ಲ ಬರೀತಾರ ಆ ಕ್ವಶನ್ ಪೇಪರ್ ನಾವು ಅವ್ರು ಹೇಳ ಬರೀತಾರೆ, ಸ್ಕ್ಯಾನ್ ಆಗಲ್ಲ. OMR ಶೀಟ್ 10:45 ಮಾಡ್ತಾರೆ. ಏನಪ್ಪ ಎಲ್ಲ ಲೀಕ್ ಇದೆ. 10:45 ಕ್ವಶನ್ ನಾನು OMR ಶೀಟ್ ತೋರಿಸ್ತೀನಿ ನೋಡ್ರಿ, ಅಲ್ಲಿ ಹಾಕಿವ್ರಿ ಹಾಕಿವ್ರಿ ಈಗ ಎರಡು ಚೇಂಜ್ ಯಾವ ಮಾಡಿಸ್ತಾ ಇದು ಈ OMR ಪ್ರಕಾರ ನಾವು ಸೀರೀಸ್ ಕ್ವಶನ್ ಪೇಪರ್ ಕೊಡ್ತೀವಿ. ಇದಕ್ಕೆ ಏನ್ರೆ ನಾವು ಎಲ್ಲ ಮಾಡಿ ನೀವು ರೆಡಿ ಮಾಡ್ತೀವಿ, ನಿಮ್ಗೆ ಒಳ್ಳೇದು ಕೊಡ್ತೀವಿ ಅಂತ ಹೇಳ್ತಾರ. ಮತ್ತೆ ಈ ಸದ್ ನಾಳೆಗೆ ಯಾವ ಸ್ಕ್ಯಾನ್ ಆಗಲ್ಲ. ಇದು ಆಯ್ತಲ್ಲ ಸರ, ಒಂದ್ ಕೇಳ್ರಿ. ಇದು ಫಸ್ಟಿಗೆ ಕೊಟ್ಟಿದ್ದು ನಮ್ಮ ಒಂದ್ ಬ್ಯಾಚ್ನಾಗ ಇದು ಕೊಟ್ಟಾರ ಫಸ್ಟಿಗೆ, ಆಮ್ಯಾಗ ಬೇರೆ ಬ್ಯಾಚ್ನಾಗ ಕ್ವಶನ್ ಪೇಪರ್ ಕೊಟ್ರ ಆಯ್ತಲ್ಲ. ನಮ್ ಬ್ಯಾಚ್ನಾಗ ಆಗಿದ್ದು OMR ಶೀಟ್ ಕೊಟ್ರು. ನಾವು ಎಲ್ಲ ಫಿಲಪ್ ಮಾಡೋ ಸಂಬಂಧ ಕೊಟ್ಟಿರ್ತಾರಲ್ಲ, ನಾವು ಫಿಲಪ್ ಮಾಡಿದೆವು. 11:45 ಅದು ಹಿಂಗ್ ಬರಾಕತ್ತಿತ್ತು, ಇವ್ರು ಕೊಡೋ ಟೈಮ್ ಆಗಿತ್ತು. ನಾವು ಇದು ಫಿಲಪ್ ಮಾಡಿದೆವು. ಆಮ್ಯಾಗ ಏನ್ ನಮ್ತರು, ಅಲ್ಲಿ ನಮ್ಮ ಸೂಪರ್ವೈಸರ್ ಇರ್ತಾರ, ಲೇಡೀಸ್ ಇದ್ರು. ಅಂದ್ರೆ ಅವ್ರಿಗೆ ಚಿಲ್ಡ್ರನ್ ಹೇಳುವಂತ LKG ಹೇಳುವಂತ ಸೂಪರ್ವೈಸರ್ ಮಾಡಿದ್ದಾರೆ. ಅವ್ರಿಗೆ ನಾಲೆಜ್ ಇಲ್ಲ. ಕ್ಯಾನ್ಸಲ್ ಮಾಡ್ರಿ ತಡ್ ಆಯ್ತಾ ಸರ್, ಓಕೆ ಟೈಮ್ ಎಷ್ಟಾಗಿದೆ ಮೇಡಮ್, ಟೈಮ್ ಎಷ್ಟಾಗಿದೆ ಅಂತ ಕೇಳಿದ್ರು. ಪ್ರತಿ ಸಲ ಕೇಳುದು, ಪ್ರತಿಯೊಂದು ಆಚೆ ತರದು ಬಂದಾಗಿದ್ದು. ಅದು ಕಾಮನ್ ಸೆನ್ಸ್ ಇಲ್ಲ. ಒಂದು ನೀಟ ಒಂದು ರೂಲ್ಸ್ ಏನಿದೆ, ಟೈಮ್ ಅದೂ ಇಲ್ಲ. ಇಲ್ಲಿ ಆಗುವಂತ ಪ್ರತಿಯೊಬ್ರು ಅಧಿಕಾರಿಗಳಾಗಲಿ ಯಾರೇ ಮುಚ್ಚಾಕಾಗಿ ಟ್ರೈ ಮಾಡೋದಾರ. SP ನಿಂಬರ್ಗಿ ಸರ್ ಬಂದ್ರು, ಅದಕ್ಕಿಂತ ಮೊದಲ DYSP ಅವರು ಇವರು ಎಲ್ಲಾರು ಬಂದ್ರು. ಬಂದು ನಮ್ ಬಾಯಿನೇ ಮುಚ್ಚಾಕತ್ತಾರ. ನಾವು ಕೇಳ್ತಿರೋದು ನ್ಯಾಯ. ಅವ್ರು ಬಂದ್ರು, DC ಸಾಹೇಬ್ರು ಬಂದ್ರು, ಎಲ್ಲಾರು ಬಂದ್ರು, ಒಳಗ್ ಹೋದ್ರು. ಏನಾಗ್ಯದ ಏನು ಹೇಳಕತ್ತಿಲ್ಲ. ಈ ತರ ಅನ್ಯಾಯ ವಿದ್ಯಾರ್ಥಿಗಳ ಜೊತೆ ಎಕ್ಸಾಮ್ ಬರ್ಸಿರ್ತಾರ್ರಿ. ನಮಗೆ ಹೊರಗೆ ನಿಂತಿದ್ದ ನಾವು ಯಾಕೆ ನಮಗೆ ಹೊರಗೆ ನಿಲ್ಸ್ರಿ, ಅವ್ರಿಗೆ ಒಳಗೆ ಎಕ್ಸಾಮ್ ಬರ್ಸಿರುತ್ತೆ ಕೇಳ್ಕೋದ್ರ ಅವ್ರು ಏನ್ ಮಾಡ್ತಾರೆ, ಪೊಲೀಸರು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ. ಮತ್ತೆ ವಿಡಿಯೋಗಳು ಅದಾವ ಸರ್. ಅವ್ರು ಯಾವ ತರ ನಮಗೆ ವಿದ್ಯಾರ್ಥಿ ಕಾನೂನೊಳಗಿದೆ ಏನ್ರಿ, ಸಂವಿಧಾನದೊಳಗೆ ಇದೆಯಾ? 18 ವರ್ಷಕ್ಕಿಂತ ಒಳಗಿನ ಮಕ್ಕಳು, 18 ವರ್ಷಕ್ಕಿಂತ ಒಳಗಿನ ಮಕ್ಕಳು ಸೂಪರ್ವೈಸರ್ ಮಾಡ್ತಾರೆ ಸರ್. ಅಣ್ಣ ಇದ್ದಿದ್ರಿ ಹೇಳ್ರಿ ಕರೆಕ್ಟ್ ಒಬ್ರು ಏನಾಗಿತ್ತು ಏನಾಗೋಯ್ತು. ಚಿಕ್ರೋಗಿ ತಾಲೂಕು ಚಿಕ್ರೋಗಿ ಗ್ರಾಮದ ವಿದ್ಯಾರ್ಥಿ. ಇದು PC ಎಕ್ಸಾಮ್ ಹಾಕಿ ನಾವು ಇವತ್ತು ಬೆಳಗ್ಗೆ ಬಿಜಾಪುರ ಜಿಲ್ಲೆಯ ತಿಕೋಟಾದ ಒಂದು ಈ ಶ್ರೀ ಶಾರದಾಂಬೆ PU ಕಾಲೇಜಿನಲ್ಲಿ ಎಕ್ಸಾಮ್ ಬರೆಯೋಕ್ಕೆ ಬಂದಿದ್ದೆವು. ಇದೊಂದು ಲೀಕ್ ಆಗಿ ಏನೇನೋ ಆಗಿ ಸಮಸ್ಯೆ ಆಗೋದ್ರಿಂದ ನಾವು ಇಲ್ಲಿ ಬಂದು ಪ್ರಶ್ನೆಗಳು ಮಾಡುವಾಗ ಸಮಯ ಮೀರಿ ಹೋಯಿತು. 10:30 ಗಂಟೆಗೆ 10:15ಕ್ಕೆ OMR ಶೀಟ್ ಕೊಡಬೇಕು, ಫಿಲಪ್ ಅದು ಮಾಡೋಕ್ಕೆ. 10:30ಕ್ಕೆ ಕ್ವಶನ್ ಪೇಪರ್ ಕೊಡಬೇಕು. ಅದನ್ನು ಕರೆಕ್ಟ್ ನಾವು ರೂಲ್ಸ್ ಪ್ರಕಾರ ಅದೇನೇ ಸರ್. ನಾವು ರೂಲ್ಸ್ ನಮಗೆ ಅವರು ಕೊಟ್ಟಿದ್ದು ನೋಡಿದ್ರೆ 11ಕ್ಕೆ. ನಾವು ಆ 11ಕ್ಕೆ ಟೈಮ್ ಸಮಯ ಕೇಳಿದೆವು. ಅಧಿಕಾರಿಗಳು ಕೇಳಿದ್ರು, ಆಯಿತು ಏನಾದರೂ ಮಾಡೋಣ. ಹಿಂಗೆ ಕೇಳಿದ್ರೆ ಸರ್, ಇಲ್ಲಿದೆ ನೋಡಿ. ಇವಾಗ ಇದಕ್ಕೆ ಈ OMR ಮತ್ತು ಇದು ಕ್ವಶನ್ ಪೇಪರ್ಸ್ಗೆ ಈ ಸಮಯ ಇದಕ್ಕೆ ಮ್ಯಾಚಿಂಗ್ ಇಲ್ಲ ಸರ್. ಇದು ಎರಡು ಸೇಮ್ ಇದ್ರೆ ಮಾತ್ರ ಗಂಡ ಹೆಂಡತಿ ಅನ್ಸ್ಕೋತಾರಲ್ಲ, ಆ ಥರ ಇದಕ್ಕೆ ಮ್ಯಾಚಿಂಗ್ ಇರಲಿಲ್ಲ ಅಂತ ಸರ್. ಇದು ನಾನು ಬರ್ದಿದ್ದು ಈಗ ಇಲ್ಲಿ ನೋಡಿ ಸರ್, ಇದು 257309 ಇದೆ, ಇದು 257638 ಇದೆ. ಮ್ಯಾಚ್ ಇಲ್ವಾ? ಇದು ನಾ ಬರಿದೆ ಅಂತ ತಿಳ್ಕೊಳ್ಳಿ. ಇದು ನೋಡಿ ನಾವು OMR ಶೀಟ್ ನಾ ಬರಿದ್ದೆ. ಯಾರ್ದೋ ಇದ್ದಿದ್ದು ನಾನು ಟ್ಯಾಲೆಂಟೆಡ್ ಇದ್ದೆ, ಅವ್ರು ಪಾಸ್ ಆಗಿಬಿಡ್ತಾರಲ್ಲ. ದಡ್ಡ ಇದ್ದವ್ರ ಬತ್ತಾಗ ನಮ್ದು ಹೋಗಿರ್ತಾನೆ, ನಾವು ಫೇಲ್ ಆಗಿಬಿಡ್ತೀವಲ್ಲ. 3 ವರ್ಷ ಓದಿದ್ದೀವಿ, 1 ವರ್ಷ ಅಲ್ಲ 3 ವರ್ಷ. ಕೇಳಿದ್ರೆ ಏನಿಲ್ಲ, ಅವ್ರು ಬರ್ತಾರೆ ಇವ್ರು ಬರ್ತಾರೆ, ಟೈಮ್ ವೇಸ್ಟ್ ಮಾಡಿಬಿಟ್ರು. ಹಾಗಾಗಿ ನಮಗೆ ನ್ಯಾಯ ಬೇಕು ಸರ್. ಇಲ್ಲ ಸರ್, ನಾವು ಕೇಳಿದೆವು, ರಿಕ್ವೆಸ್ಟ್ ಮಾಡಿದೆವು, ಟೈಮಿಂಗ್ ಕೇಳಿದೆವು. ಒಂದು ಕರೆಕ್ಟಾಗಿ ವಾಚ್ ಮೇಂಟೆನ್ಸ್ ಇಲ್ಲ ಸರ್ ಸ್ಕೂಲಲ್ಲಿ. ಮತ್ತು ನಾವು ಈಗ ಪರೀಕ್ಷೆ ನಾವು ಫಾರ್ಮ್ ತುಂಬಾಕರ 750 ರೂಪಾಯಿ ಕಟ್ತೀವಿ ಸರ್. ಎದಕ್ಕೆ ಕಟ್ತೀವಿ? ಮ್ಯಾನೇಜ್ಮೆಂಟ್ಗೆ ಅಂತಲ್ಲ, ಈ ಸರ್ಕಾರ ಕಟ್ಟೋದು. ಅರ್ಧ ಜನಕ್ಕಿಂತ ಹೆಚ್ಚೇ ಸರ್. 90% 10% ಇವ್ರು ಕುತ್ಕೊಂಡಿದ್ದು. ಅವರಿಗೆ ಹೋಗಬೇಡಿ ಕುತ್ಕೊಳ್ಳಿ ಫೋರ್ಸ್ ಮಾಡಿ ಬಿಡಲಿಲ್ಲ ಅಂತೆ, ಅದಕ್ಕಾಗಿ ಕುತ್ಕೊಂಡ್ರು. ಈಗ ನಮಗೆ ಅನ್ಯಾಯ ಆಗಿದೆ ಸರ್, ನಮಗೆ ನ್ಯಾಯ ಬೇಕು. ನ್ಯಾಯ ನಮಗೆ ಸಿಗಲಿಲ್ಲ ಅಂದರೆ ನಾವಂತರೂ ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೋತೀವಿ ಗೊತ್ತಿಲ್ಲ ಸರ್. ನಮ್ಮದು ಭವಿಷ್ಯ ತಂದೆ ಫಾರ್ಮರು,
ದುಡಿದು ಸಾಕಿ ಇಷ್ಟೆಲ್ಲ ಕಷ್ಟಪಟ್ಟು ನಿಮ್ಗೆ ಗೊತ್ತೈತೆ ಧಾರವಾಡಲ್ಲಿ ಎಷ್ಟು ರೂಮಿಗೆ ಫೀಸು ಎಷ್ಟು ಕಷ್ಟ ಇದೆ ಓದೋಕ್ಕೆ ಲೈಬ್ರಿಗೆ ಅಂತ 3 ವರ್ಷದ ಬಿಲ್ ಮಾಡಿ ಸರ್ ಎಷ್ಟಾಗುತ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಮೊಹಮ್ಮದ್ ಮುಸಾ ಅಂತೇಳಿ ನಾಮದಾರ್. ಚಂಡಿ ಇಲ್ಲಿ ಎಕ್ಸಾಮ್ ಏನಾಗೈತೆ ರೀ, ನಾವು ಕರೆಕ್ಟ್ ಟೈಮಿಗೆ ಎಕ್ಸಾಮ್ ಬಂದೀವಿ. ಎಕ್ಸಾಮ್ ಏನು 10-15ಕ್ಕೆ OM ಸೀಟ್ ಕೊಡಬೇಕು, ಅವರು 11ಕ್ಕೆ OM ಸೀಟ್ ಕೊಟ್ಟಾರೆ. ಮತ್ತು 11ವರೆಗೆ ಕ್ವಶನ್ ಪೇಪರ್ ಕೊಟ್ಟರು. ಅದರ ಕ್ವಶನ್ ಪೇಪರು ಒಂದು ಕ್ವಶನ್ ಪೇಪರ್ ಮತ್ತು ಒಂದು ನಂಬರ್ ಚೇಂಜ್ ಅಂದ್ರೆ ಒಟ್ಟು ಮ್ಯಾಚ್ ಆಗಲ್ಲ, ಮಿಸ್ ಮ್ಯಾಚ್ ಆಗತ್ತದ ರೀ. ಅದಕ್ಕೆ ನಾವು ಪ್ರತಿಭಟನೆಗತ್ತೆ ಹೊರಗೆ ಬಂದೇವೆ ರೀ. ಒಟ್ಟು ವಿದ್ಯಾರ್ಥಿಗಳು ಏನು ನಾವು ಕೇಳಿದೇವೆ ರೀ. ಅವ್ರಿಗೆ ಕೇಳಿದ್ರೆ ಅವ್ರು ಏನು ರೆಸ್ಪಾನ್ಸ್ ಮಾಡಲಿಲ್ಲ, ಏನೂ ರೆಸ್ಪಾನ್ಸ್ ಮಾಡಲಿಲ್ಲ ರೀ. ಅವರು ಒಳ್ಳೆ ಹೊರಗೆ ಬಂದುಬಿಟ್ಟೇವಿ. ಹಿಂಗೆ ಯಾಕೆ ಮಾಡಿದ್ರೆ ಈ ಕ್ವಶನ್ ಪೇಪರ್ ಲೀಕ್ ಆದ್ರೆ ಒಟ್ಟು ಡಿಸ್ಕಸ್ ಮಾಡ್ಕೋತಾರೆ. ಒಟ್ಟು ಅಭ್ಯರ್ಥಿಗಳೆಲ್ಲ ಡಿಸ್ಕಸ್ ಮಾಡ್ಕೋತಾರೆ ಎಕ್ಸಾಮ್ ಎಲ್ಲ. ಈ ಕ್ವಶನ್ ಪೇಪರ್ ಲೀಕ್ ಆಗಿದೆಲ್ಲ ಹೊರಗೆ ತಂದು ಅಭ್ಯರ್ಥಿಗಳು ಡಿಸ್ಕಸ್ ಮಾಡ್ಕೊ ಕೂತ್ಬಿಟ್ರೆ ಅದ್ರ ಮೂಲಕ ಎಕ್ಸಾಮ್ ಬರೀ ಹೆಂಗಾರೆ ಬರೋದು ಮತ್ತೆ ಬಂದು ಹೊರಗೆ ಬಂದುಬಿಟ್ಟೇವೆ ನಾವು. ಎಲ್ಲ ಅರ್ಧ ಜನ ಬಂದುಬಿಟ್ಟೇವಿ. ಹಾಂ, ಒಂದು 20 ಜನ ಬರ್ತಾರೆ. ಅವರು 20 ಜನ ಹೊರಗೂ ಬಂದು ಎಲ್ಲ ಕ್ವಶನ್ ಪೇಪರ್ ನೋಡ್ಕೊಂಡು ಹೋಗಿ ಮತ್ತೆ ಬರ್ತಾರೆ. ಹೋಗಿ ಕ್ವಶನ್ ಪೇಪರ್ ನೋಡಿ, ಫೋನ್ನ ನೋಡಿ, ಆನ್ಸರ್ ನೋಡಿ ಎಲ್ಲ ಮತ್ತೆ ಹೋಗಿ ಟಿಕ್ ಮಾಡಿ ಬಂದಾರೆ ಹೊಳ್ಳಿ. ಹಾಂ, ಹಿಂಗೆ ಹೋಗೈತಿ. ಹಾಂ, ಒಳಗೆ ಹೋಗ್ಯಾರ. ಈ ಸಮಸ್ಯೆ ಹಾಂ, ಕ್ವಶನ್ ಪೇಪರ್ ಹೊರಗೆ ತಂದದ ರೀ. ಹೊರಗೆ ಡಿಸ್ಕಸ್ ಭೀ ಆಗಿದೆ ಎಲ್ಲ ಮುಂದೆ. ಹಾಂ, ಒಳಗೆ ಹೋಗಿ ಹೊರದಾರೆ. ಏನೋ ಯಾರು ಇದಿತ್ತಿಲ್ಲ ಅವಾಗ. ಆಮೇಲೆ 1-1.5 ತಾಸಾಗ 11ವರೆಗೆ ಪೊಲೀಸರು ಬಂದರು. ಅಷ್ಟು ಬಂದು ಒಟ್ಟು ವಿದ್ಯಾರ್ಥಿಗಳು ಹೊರಗೆ ಬಂದಿದ್ದೇವೆ ರೀ. ಕ್ವಶನ್ ಪೇಪರ್ 11ವರೆಗೆ ಲೀಕ್ ಆದದ್ದು ಒಟ್ಟು ಕ್ಯಾಂಡಿಡೇಟ್ ಡಿಸ್ಕಸ್ ಮಾಡಿ ಮತ್ತೆ ಆಮೇಲೆ ಬಂದು ಇಲ್ಲಿ ಫೋನನ್ನು ನೋಡಿ ಮತ್ತೆ ಹೋಗಿ ಟಿಕ್ ಮಾಡಿ ಬಂದಾರೆ. ನನ್ನ ಹೆಸರು ಸಿದ್ದಾರಾಮ್. ಕ್ವಶನ್ ಪೇಪರ್ ಒಳಗೆ ಕುಡಿಸ್ಯಾರ. ಹಾಲ್ಯಾಗ ಕ್ವಶನ್ ಕೊಡಿ 1 ತಾಸು ಕೊಟ್ರೆ, 1.5 ತಾಸು ಎಕ್ಸಾಮ್ 1 ತಾಸು ಕೊಟ್ಟರೆ ಕ್ವಶನ್ ಪೇಪರ್. ಅವರು ಸೂಪರ್ವೈಸರ್ಗೆ ಏನು ಗೊತ್ತಿಲ್ಲ, ಅರಿವು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಸುಮ್ಮನೆ ಎಕ್ಸಾಮ್ ಮಾಡಿಸ್ಯಾರ ಅವರು. ಎಲ್ಲ ಡಿಗ್ರಿ ಸ್ಟೂಡೆಂಟ್ಸ್ ಅದಾರ, BSc ಡಿಗ್ರಿ, BA, BCom. ಸೂಪರ್ವೈಸರ್ ಅನುಭವ ಇಲ್ಲ ಅವರಿಗೆ. ಒಟ್ಟು ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಸೇಮ್ ಇಲ್ಲ, ಯಾವುದು ಸೇಮ್ ಇಲ್ಲ. OMR ಸೀಟ್ ಚೇಂಜ್, ಕ್ವಶನ್ ಪೇಪರ್ ಚೇಂಜ್. ಇಲ್ಲಿ ಒಳಗೆ ಕೂತ್ಬಾರ್ದು ಬಂದಾನ್ರಿ ಅಣ್ಣ. ಒಳಗೆ ಕುಂತು ಸೆಕೆಂಡ್ ಟೈಮ್ ನಡೆಸಿದ ಎಕ್ಸಾಮ್ ಕಲ್ಪ್ಲೀಟ್ ಆಗೈತಿ. ಪೊಲೀಸರೆಲ್ಲ ಬಂದು ಏ ದೋಸ್ತ, ಏನು ವಿಚಾರ ಬ್ರೋ? ಕೋಟಿ ಮಾಡ್ತೀರಿ, ಏನು ವಿಚಾರ ಮಾಡ್ತೀರಿ? ಇಲ್ಲಿ ಏನು ಸಾಹೇಬ್ರು ಏನು ಹೇಳ್ತಾರೆ? ಹೇಳಿಲ್ಲ ಕೋಟಿಗೆ ಹೋಗ್ರಿ. ನಮ್ಮ ನಾಡಿಗೆ ಪ್ರಾಮಾಣಿಕ ವ್ಯಕ್ತಿಗಳೇ ನೌಕರಿ ಹಾಕ್ರಿ. ಆಯ್ತು, ಅದು ಲೀಗಲ್ ಏನು ಫೈಟ್ ಮಾಡ್ತೀರಿ ಮಾಡ್ರಿ. ಯಾರು ಬೇಡ ಅಂದ್ರೆ ನಿಮಗೆ ಬೇಡ ಏನು ಮಾಡ್ತೀರಿ? ಎಲ್ಲ ಸಪೋರ್ಟ್ ನೀವು ಮಾಡ್ರಿ. ಬೈಲ್ ಕುಡ್ಸಾರ ಸುಮ್ರಿ, ಎಕ್ಸಾಮ್ ಕೊಟ್ಟಿಲ್ಲ ಕ್ವಶನ್ ಬರ್ರಿ, ಬೈಲ್ ಕುಡ್ಸಾರ ಒಳಗ್ರಿ. ಕಾಸು ನಮಗೆ ಇಟ್ಟಾಕರಿ 1 ತಾಸು ಕೊಟ್ಟು ಕ್ವಶನ್ ಬರ್ರಿ. ಮುಂದಾಳಿ ಹಿಡಿದು ಕೂತೇವ್ರಿ. ಅವ್ರು ನಮ್ಮ ಜೊತೆ ಮಾತಾಡ್ತಾರೆ, ತಾಕಾಡಿ ಹೋಗ್ತಾರೆ. ಜಿಲ್ಲಾ ಕೈತಿ ನೀವೇ 1,000 ರೂಪಾಯಿ ಕೊಡೋದು ಯಾರು ಕೊಡಲ್ರಿ. ಅದಕ್ಕೆ ಪೇಷನ್ಸ್ ಬೇಕಲ್ಲ. ನೀವು ಓಡಿ ನೀವ ತಪ್ಪು ಮಾಡಿರಿ. ಅಲ್ಲೇ ನೋಡಿನಿ ನೋಡು ಅವ್ರು ತಪ್ಪು ನೀವು ಯಾಕೆ ಹೊರಗೆ ಬಂದ್ರೆ